ಹಾಯ್, ವೆಲ್ಕಮ್ ಟು ರೇಷ್ಮಾ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಾಡ್ತಿರೋಂಥ ರೆಸಿಪಿ ಉಂಡೆ ಕೋಳಿ ತಂದೂರಿ ಚಿಕನ್ ಅಂತ. ಏನಪ್ಪ ಇವರು ಉಂಡೆ ಕೋಳಿನ ಜಮೀನ್ ಹತ್ರ ಮಾಡ್ತಿದ್ದಾರೆ ಅಂತಿದ್ದೀರಾ? ಮನೆಗಿನ್ನ ಹೊರಗಡೆ ತೋಟದಲ್ಲಿ ನ್ಯಾಚುರಲ್ ಆಗಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನಾನು ಮಾಡ್ತೇನೆ. ನಾನೊಂದು ಕೋಳಿನ ತುಂಬ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, 1 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಅರಿಶಿನ, ಸ್ವಲ್ಪ ಲೆಮನ್ ಜ್ಯೂಸನ್ನ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದರೊಳಗಡೆ ಎಲ್ಲ ಟೇಸ್ಟ್ ಹಿಡಿಯೋ ಥರ ಎಲ್ಲನೂ ಚೆನ್ನಾಗಿ ಫಿಲ್ ಮಾಡ್ಕೋಬೇಕು. ನೀಟಾಗಿ ಫಿಲ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಪೂರ್ತಿ ನೀಟಾಗಿ ಫಿಲ್ ಮಾಡ್ಕೋಬೇಕು. ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಹಾಕಿದರೆ ಕಲರು ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಚಿಕನ್ನಿಗೆಲ್ಲ ಹಾಕಿರೋವಂಥದ್ದೆಲ್ಲ ಸ್ವಲ್ಪ ಚಿಕನ್ನಿಗೆ ಚೆನ್ನಾಗಿ ಹಿಡಿಯೋರಿಗೆ ಅಲ್ಲಿವರೆಗೆ ನಾವು ತಂದೂರಿ ಚಿಕನ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಇದೆಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಗರಂ ಮಸಾಲ ಹಾಕಿ ಸ್ವಲ್ಪ ಒಂದು ಅರ್ಧ ಕಪ್ಪು ಮೊಸರನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2 ಸ್ಪೂನು ಕಬಾಬ್ ಪೌಡ್ರನ್ನ ಹಾಕಿ ಒಂದು ಅರ್ಧ ಹೋಳಷ್ಟು ಲೆಮನ್ ಜ್ಯೂಸನ್ನ ಹಾಕೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬಾಳೆದೆಲೆಯಲ್ಲಿ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಬರುತ್ತೆ. ಬಾಳೆದೆಲೆಯಲ್ಲಿ ಕಳಿಸ್ಕೊತಿರೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದರಲ್ಲೂ ನಮ್ಮ ಹಳ್ಳಿ ಸೈಡು ತೋಟದ ಕಡೆಯಿಂದ ಮಾಡ್ತಾಯಿದ್ರೆ ಒಂದು ತಂದೂರಿ ಚಿಕನ್ ಅಲ್ಲ, 2 ತಂದೂರಿ ಚಿಕನ್ ಒಬ್ಬರೇ ತಿನ್ಬೇಕನ್ಸುತ್ತೆ. ನೋಡಿ, ಈಗ ಇದೆಲ್ಲ ಚೆನ್ನಾಗಿ ಕೋಟಿಂಗ್ ಆಗಿದೆ. ಇದಾದಮೇಲೆ ನಾನು ಮಾಡ್ಕೊಂಡಿದ್ದಂಥ ಪೇಸ್ಟ್ನೆಲ್ಲ ಚೆನ್ನಾಗಿ ಅದಕ್ಕೆ ತುಂಬಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಕಾಣಿಸ್ತಿದೆ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಲರ್ ಕಾಣಿಸ್ತಾ ಇದೆ. ಚೆನ್ನಾಗಿ ಪೇಸ್ಟೆಲ್ಲ ತೊಗೊಂಡು ಒಳಗಡೆ ನಾವೇನೇನು ಕಟ್ ಮಾಡ್ಕೊಂಡಿರೋಂಥ ಕಾಣಿಸ್ತಿದೆ ಅದರೊಳಗಡೆ ಎಲ್ಲ ನೀಟಾಗಿ ಫಿಲ್ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀಟಾಗಿ ಫಿಲ್ ಮಾಡ್ಕೊಂಡು ಹೋಗಬೇಕು. ನಿಮಗೆ ತುಂಬ ಖಾರ ತಿನ್ನೋರು ಬೇಕು ಅಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೋಬೋದು. ನಮಗಿಷ್ಟು ಚಿಲ್ಲಿ ಸಾಕು ಪೇಸ್ಟ್ ಅನಿಸಿದರೆ ನಮಗಿಷ್ಟು ಹಾಕ್ಕೊತಿದ್ದೀನಿ. ನೋಡಿ ಎಷ್ಟು ಕಲರ್ ಚೆನ್ನಾಗಿ ಕಾಣ್ತಿದೆ. ನಾವು ಅರಿಶಿನದ ಪುಡಿ ಫಸ್ಟ್ ಹಾಕಿರೋದ್ರಿಂದ ಚಿಕನ್ ಕಲ್ಲರೇ ಚೇಂಜಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀಟಾಗಿ ಫಿಲ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಫಿಲ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನೋಡ್ತಾ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನನ್ನದು ಯೂಟ್ಯೂಬ್ ಚಾನಲ್ನ ಸ್ವಲ್ಪ ಫಾಲೋವರ್ಸ್ನ ಮಾಡಿಕೊಡಿ, ಲೈಕ್ ಕೊಡಿ. ಹಾಗೆ ಈಗ ಪೇಸ್ಟ್ ಎಲ್ಲ ಮಾಡಿದ್ದೀನಿ. ಒಂದು 10 ನಿಮಿಷ ಅದೆಲ್ಲ ಚೆನ್ನಾಗಿ ಹಿಡಿಯೋ ತನಕ ನಾವು ಅಲ್ಲೇ ಇಟ್ಟು 1 ಅವರ್ ಇಟ್ಟಿರೋಣ ಪೇಸ್ಟ್ ಮಾಡಿ. ಅದನ್ನು ಹಾಗೆ ಮುಚ್ಚಿಟ್ರೆ ಚೆನ್ನಾಗಿ ಆ ಪೇಸ್ಟೆಲ್ಲ ಚಿಕನಿಗೆ ಹಿಡ್ಕೊಳ್ಳುತ್ತೆ. ಅಷ್ಟರಲ್ಲಿ ನಾನು ಹೋಗಿ ಸ್ವಲ್ಪ ಬೆಂಕಿಗೆ ಸೌದೆ ಎಲ್ಲ ತಗೊಬರೋಣ ಅಂತ ಹೋಗಿ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಕ್ರಿಸ್ಪಿ ಕೂಡ ಇರುತ್ತೆ. ಚಿಕನ್ ಒಳಗಡೆ ಇರೋವಂಥ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಜಮೀನಲ್ಲಿ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಹಾಕ್ಕೊಂಡು ಬಂದೆ. ಈಗ ನೋಡಿ ಲೈಟಲ್ಲಿ ಬೆಂಕಿ ಕಸಕ್ಕೆ ಹೋಗ್ತಾಯಿದ್ದೀನಿ ನಾನು. ನೋಡಿ ಎಲ್ಲ ನೀಟಾಗಿ ಬೆಂಕಿ ಎಲ್ಲ ಹಚ್ಕೊಂಡ್ಬಿಟ್ಟು ನಾನು ಅದನ್ನು ತಂದೂರಿ ಬೇಯಿಸ್ಲಿಕ್ಕೆ ಆ ಕಡೆ ಈ ಕಡೆ 2 ಕಡ್ಡಿನ ತ್ರಿಕೋನ ಟೈಪಲ್ಲಿ ಮಾಡಿ ಹಾಕ್ಕೊಂಡಿದ್ದೀನಿ. ನೋಡಿ ಕಾಣಿಸ್ತಿದೆ ಅಲ್ವಾ ಫ್ರೆಂಡ್ಸ್, ಎಲ್ಲ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದು ಗಾಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೆಂಕಿ ಒಂದೇ ಕಡೆ ಬರ್ತಿದೆ. ಹಾಗೆ ಇನ್ನೂ ಸ್ವಲ್ಪ ಅದನ್ನೆಲ್ಲ ಸೌದೆನ ಜಾಸ್ತಿ ಹಾಕಬೇಕು. ಈಗ ಪೇಸ್ಟ್ ಮಾಡಿದಂಥ ಚಿಕನ್ನ ತೊಗೊಬಂದು ನಾನು ಈಗ ಮಾಡ್ತೇನೆ. ನೋಡಿ ಫ್ರೆಂಡ್, ಈಗ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಪೇಸ್ಟ್ ಹಾಕಿದ್ದಾರೆ. ಅದೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾಯಿದೆ. ಹಾಗೆ ಚಿಕನ್ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಕೊಳ್ತಿದ್ದೀನಿ. ಟೇಸ್ಟು ಕೂಡ ಹೆಂಗಿರುತ್ತೆ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್. ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಕಲ್ಲರ್ ಅಂತೂ ತುಂಬ ಇಷ್ಟ ಆಯಿತು. ಹಾಗೆ ಇನ್ನು ಸ್ವಲ್ಪ ಒಳಗಡೆ ಕೋಟಿಂಗ್ ಎಲ್ಲ ಚೆನ್ನಾಗಿ ಬೇಯಲಿ ಅಂತ ನೋಡಿ, ನಾನು ಬೇಯಿಸಿರೋದು ಸರಿ ಇಲ್ಲ ಅಂತ ನನ್ನ ಮಗಳು ಹೋಗಿ ಸೌದೆ ತೊಗೊಂಡು ಬಂದು, ಅಮ್ಮ ನಾನು ಚಿಕನ್ ಚೆನ್ನಾಗಿ ಬೇಯಿಸ್ತೀನಿ ಅಂತ ಅಷ್ಟು ಸೌದೆ ತಂದುಬಿಟ್ಟು, ತುಂಬ ಸೌದೆ ತಂದು ನನಗೆ ಸಾಕಾಗಿದೆ ಅಮ್ಮ, ಸ್ವಲ್ಪ ನೀರು ಕುಡಿತೀನಿ ಅಂತ ನೀರು ಕುಡಿತಿದ್ದಾಳೆ. ನೋಡಿ ಫ್ರೆಂಡ್, ಕೆಲಸ ಮಾಡಿದ್ದು ನಾನು, ತುಂಬ ಸುಸ್ತಾಗಿರೋದು ನನ್ನ ಮಗಳಿಗೆ. ನೋಡಿ ಲಾಸ್ಟು ಆಲ್ಮೋಸ್ಟ್ ಚಿಕನ್ ತಂದೂರಿ ತುಂಬ ಚೆನ್ನಾಗಿ ಆಗಿದೆ ಫ್ರೆಂಡ್. ಫೈನಲಿ ಚಿಕನ್ ತಂದೂರಿ ರೆಡಿಯಾಗಿದೆ. ವಾವ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದರಲ್ಲಂತೂ ತುಂಬ ಅದು ಒಲೆಯಲ್ಲಿ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬೆಂದಿದೆ, ಕ್ರಿಸ್ಪಿಯಾಗಿದೆ ಅಂತ ಅಂದ್ಕೊಳ್ತಿದ್ದೀನಿ. ನೋಡಿ ಫ್ರೆಂಡ್, ಎಲ್ಲರೂ ಫ್ಯಾಮಿಲಿ ಎಲ್ಲ ತೋಟದಲ್ಲಿ ನ್ಯಾಚುರಲ್ಲಾಗಿ ಕೂತ್ಕೊಂಡು ನೇಚರ್ನ ಸವಿತಾ ಚಿಕನ್ ತಂದೂರಿನ ಸವಿತಾ ಇದ್ದೀವಿ. ನನ್ನ ಮಗಳಿಗಂತೂ ತುಂಬ ಇಷ್ಟ ಆಗಿದೆ ಫ್ರೆಂಡ್. ಹೇಳ್ತಾ ಇದ್ದಾಳೆ, ಚೆನ್ನಾಗಿದೆ ಮಮ್ಮಿ, ಹಾಗೆ ಮಾಡು, ಪ್ರತಿ ಸಲ ಹಾಗೆ ಮಾಡು ಅಂತ. ಅಯ್ಯೋ, ನನ್ನ ಹಸ್ಬೆಂಡ್ ಅಂತೂ ಕೇಳೋದೇ ಇಲ್ಲ. ತಂದೂರಿ ಅಂದರೂ ತುಂಬ ಇಷ್ಟ. ಯಾವ ಥರ ತಿಂತಿದ್ದಾರೆ ನೋಡಿ ಫ್ರೆಂಡ್, ನಗಬೇಡಿ ಯಾರೂ. ಹೀಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.